ಕೆಲವೊಂದ್ಸಲ ಏನಾಗುತ್ತೆ, ನಾನು ಸ್ಕ್ಯಾನ್ ಮಾಡ್ತಾ ಇರ್ತೀನಿ, ಪೇಷಂಟ್ಸ್ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ತುಂಬಾ ಪೇಷಂಟ್ಸ್ ಅಥವಾ ತುಂಬಾ ಪ್ರೆಗ್ನೆಂಟ್ಸ್ ನನ್ಗೆ ಕೇಳಿದ್ದಾರೆ, ಸರ್ ಡೆಲಿವರಿ ಡೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇನ್ ಅಡ್ವಾನ್ಸ್ ನಿಮ್ಗೆ ಡೆಲಿವರಿ ಡೇಟ್ ಹೆಂಗ್ ಹೇಳಕ್ಕಾಗತ್ತೆ ಅಂತ ಕೇಳ್ತಾರೆ. ಏನಂತಂದ್ರೆ ಸಿಂಪಲ್. ಡೆಲಿವರಿ ಡೇಟ್ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಬೇಸ್ಡ್ ಆನ್ ಡ್ಯೂರೇಷನ್ ಆಫ್ ಪ್ರೆಗ್ನೆನ್ಸಿ. ನಾರ್ಮಲಿ ಡ್ಯೂರೇಷನ್ ಆಫ್ ಪ್ರೆಗ್ನೆನ್ಸಿ ಈಸ್ 40 ವೀಕ್ಸ್. ಸೊ ಆ 40 ವೀಕ್ಸ್ ಡ್ಯೂರೇಷನ್ ನಾವೇನ್ ಮಾಡ್ತೀವಿ, ಫಸ್ಟ್ ಡೇ ಆಫ್ ಲಾಸ್ಟ್ ಮೆನ್ಸ್ಟ್ರುಯಲ್ ಸೈಕಲ್ ಅಲ್ಲಿಂದ 40 ವೀಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಡೆಲಿವರಿ ಡೇಟ್ ನ ನಾವು ಅಸೈನ್ ಮಾಡ್ತೀವಿ. ಅಫ್ಕೋರ್ಸ್ ನಾವು ಮ್ಯಾನ್ಯುಯಲಿ ಕ್ಯಾಲ್ಕುಲೇಟ್ ಮಾಡಲ್ಲ. ಸ್ಕ್ಯಾನ್ ಮೆಷಿನ್ ಅಲ್ಲಿ ಒಂದ್ಸಲ ಲಾಸ್ಟ್ ಮೆನ್ಸಸ್ ಡೇಟ್ ಎಂಟರ್ ಮಾಡ್ಬಿಟ್ರೆ ಬೈ ಡಿಫಾಲ್ಟ್ ಅದೇನೆ ಡೆಲಿವರಿ ಡೇಟ್ ಕೊಡುತ್ತೆ ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್ ದಟ್ 40 ವೀಕ್ಸ್ ಡ್ಯೂರೇಷನ್ ಆಫ್ ಪ್ರೆಗ್ನೆನ್ಸಿ. ಇಟ್ ಇಸ್ ಸಿಂಪಲ್. ಬಟ್ ಇರೆಗ್ಯುಲರ್ ಮೆನ್ಸ್ಟ್ರುಯಲ್ ಸೈಕಲ್ಸ್ ಇದ್ದಾಗ ದೇರ್ ಆರ್ ಅದರ್ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಅಷ್ಟೇ. ದಿಸ್ ಇಸ್ ಸಿಂಪಲ್. ಡೆಲಿವರಿ ಡೇಟ್ ಬಗ್ಗೆ ತುಂಬಾ ಜನ ತಲೆ ಕೆಡಿಸ್ಕೊಳ್ತಾರೆ. ಸರ್ ಒಂದೊಂದು ರಿಪೋರ್ಟ್ ಅಲ್ಲಿ ಒಂದೊಂದು ಡೆಲಿವರಿ ಡೇಟ್ ಅಂತ ಇದೆ. ಸೊ ಅದೆಲ್ಲ ಅಲ್ಲ. ನಿಮ್ಗೆ ಡೆಲಿವರಿ ಡೇಟ್ ಯಾವಾಗ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ನಿಮ್ಗೆ ಡೆಲಿವರಿ ಡೇಟ್ ಕೊಟ್ಟಿರ್ತಾರಲ್ಲ, ದಟ್ ಈಸ್ ಪರ್ಫೆಕ್ಟ್. ಸೊ ಇನ್ಫಾರ್ಮೇಶನ್ ನ ನಿಮ್ ಫ್ರೆಂಡ್ಸ್ ಅಲ್ಲಿ ಅಥವಾ ರಿಲೇಟಿವ್ಸ್ ಅಲ್ಲಿ ಯಾರು ಕ್ಯಾರಿಂಗ್ ಇರ್ತಾರೆ ಅಥವಾ ಫ್ಯೂಚರ್ ಅಲ್ಲಿ ಕ್ಯಾರಿಂಗ್ ಪ್ಲಾನ್ ಮಾಡ್ತಾ ಇದಾರೆ ಅಥವಾ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದಾರೆ, ಅವರಿಗೆ ಈ ವಿಡಿಯೋಸ್ ನ ಶೇರ್ ಮಾಡಿ ಅಂಡ್ ಈ ಇನ್ಫಾರ್ಮೇಶನ್ ಅವರಿಗೆ ತಲುಪುವ ಹಾಗೆ ಮಾಡಿ. ಥ್ಯಾಂಕ್ ಯು.